ನಿಜ ಹೇಳ್ಬೇಕು ಅಂದ್ರೆ ಉಪ್ಪಿಟ್ಟು ಪರ್ಸ್ಪೆಕ್ಟಿವ್ ಯಾರಿಗೂ ಅರ್ಥನೇ ಆಗಿಲ್ಲ. ನಾವು ಉಪೇಂದ್ರ ಪರ್ಸ್ಪೆಕ್ಟಿವ್ ಅಲ್ಲೇ ಉಪ್ಪಿಟ್ಟು ನೋಡಿದ್ರೆ ನಿಜವಲ್ಲೂ ಅರ್ಥ ಆಗಲ್ಲ. ಫಸ್ಟ್ ನಾವು ಉಪೇಂದ್ರ ಮೂವಿನ ಚಿಕ್ಕದಾಗಿ ಡಿಕೋಡ್ ಮಾಡೋಣ. ಉಪೇಂದ್ರ ಅನ್ನೋ ಮೂವಿ ಬಂದು ನಾನು ಅನ್ನೋ ಕ್ಯಾರೆಕ್ಟರ್ ಸುತ್ತ ಏನೇನು ನಡೀತಿರುತ್ತೆ ಅಂತ ತೋರಿಸಿರ್ತಾರೆ. ಈ ನಾನು ಅನ್ನೋ ಕ್ಯಾರೆಕ್ಟರ್ ಬಂದು 3 ವಿಷಯದ ಸುತ್ತ ಸುತ್ತಾ ಇರುತ್ತೆ. ಒಂದು ಬಂದು ತಂದೆ ಆಗಿರೋ ಕಮಿಟ್ಮೆಂಟು, ಜವಾಬ್ದಾರಿಗಳು, ಅದನ್ನ ಹೆಂಡತಿ ರೂಪದಲ್ಲಿ ತೋರಿಸಿರ್ತಾರೆ, ಅದು ಪ್ರೇಮ. ಸೊ ಇನ್ನೊಂದು ತನ್ನದೇ ಆಗಿರೋ ಪ್ಲೆಷರ್ಸ್ಗಳಾಗಿರ್ಲಿ, ತನ್ನದೇ ಆಗಿರೋ ಖುಷಿ ಆಗಿರ್ಲಿ, ಅದು ಬಂದು ರತಿಲ್ ತೋರಿಸಿರ್ತಾರೆ. ಇದೆರಡನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಮೂರನೇ ಒಂದು ವಿಷಯ ಇದೆ, ಅದನ್ನ ಸಂಪಾದನೆ ಮಾಡೋರೇನೆ ಇದೆರಡನ್ನೂ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಅದು ಬಂದು ಕೀರ್ತಿ. ಅದು ಆಂಬಿಷನು, ಸಕ್ಸಸ್ಸು, ದುಡ್ಡು ಏನಾಗಬೇಕಾದ್ರೂ ಇರ್ಬೋದು. ಸೊ ಈ 3 ವಿಷಯ ಏನಿರುತ್ತೋ ಇದ್ರ ಸುತ್ತಾನೆ ನಂದು ಅನ್ನೋ ಕ್ಯಾರೆಕ್ಟ್ರು ಯಾವಾಗ್ಲೂ ಸುತ್ತಾ ಇರುತ್ತೆ. ಇದ್ರ ಸುತ್ತಾನೆ ಸುತ್ತಿ ಅವನೇ ತನ್ನ ಸುಳಿಲಿ ಸಿಗಾಕೊಂಡಿರ್ತಾರೆ. ಸೊ ಇದನ್ನೇ ನಾನು ಉಪೇಂದ್ರ ಮೂವಿ ಬಂದು ಹೇಳ್ತಾರದು. ಲಾಸ್ಟಲ್ಲಿ ಏನ್ ಮಾಡ್ತಾನೆ, ಈ 3 ಬೇಡ ಅಂತ ನಂದನ್ನ ಬಿಟ್ಟು ಅವನೇನ್ ನೆಕ್ಸ್ಟ್ ಆಗ್ತಾನೆ ಅನ್ನೋದೇ ಉಪ್ಪಿಟ್ಟು ಮೂವಿ. ಈ ನಂದು ಅನ್ನೋದ್ ಬಿಟ್ರೆ ಇನ್ನೇನಾಗ್ತಾನೆ? ಮೀನು.